ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಈ ಒಂದು ರಾಜಕೀಯ ಬೆಳವಣಿಗೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಈಗ ಹೊಸ ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಉಪ್ಪಾರ ಸಮಾಜದ ಏಕೈಕ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುಟ್ಟರಂಗ ಶೆಟ್ಟರು ನಮ್ಮ ಉಪ್ಪಾರ ಸಮಾಜದ ರಾಜ್ಯಾಧ್ಯಕ್ಷರು ಸಹ ಅವರೇ ಆಗಿದ್ದಾರೆ. ಕಳೆದ 4 ಬಾರಿ ಸತತವಾಗಿ ಸಾಮಾನ್ಯ ಕ್ಷೇತ್ರದಿಂದ ಒಬ್ಬ ಹಿಂದುಳಿದ ವರ್ಗಗಳ ವ್ಯಕ್ತಿ ಆರಿಸಬಾರದು. ಆ ಒಂದು ಭಾಗದಲ್ಲಿ ತಮಾಷೆ ವಿಷಯ ಅಲ್ಲ. ಅದು ಇಂಥ ಘಟಾನುಘಟಿಗಳ ಎದುರಾಳಿಗಳ ವಿರುದ್ಧ ಗೆದ್ದು 4 ಬಾರಿ ಸತತವಾಗಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬಂದಿರತಕ್ಕಂಥ ವಿಷಯ ನಮ್ಮ ಉಪ್ಪಾರ ಸಮಾಜದ ಹೆಮ್ಮೆಯ ವಿಷಯ. ನಮ್ಮ ಒಂದು ಸಮಾಜದ ದುರ್ದೈವ ಏನಪ್ಪಾ ಅಂತಂದ್ರೆ, ಕಳೆದ ಬಾರಿ ಮೊದಲನೇ ಒಂದು ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ಸಚಿವರಾಗಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಮತ್ತು ಅವರ ಒಡಂಬಡಿಕೆ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನೋ ಸಿದ್ದರಾಮಯ್ಯ ಅವರ ಒಂದು ಮಾತಿನಿಂದ ಅವರು ಸಹ ಹೋಗ್ಬಿಟ್ಟು ಮುಂದಿನ ದಿನದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಸುಮ್ಮನಾದ್ರು. 2 ವರ್ಷ ಆದ್ಮೇಲೆ ಅವಕಾಶ ಸಿಗಬೇಕಾಗಿತ್ತು. ಆದರೆ ಈಗ 3 ವರ್ಷ ಆದ್ಮೇಲೆ ಈ ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿತಕ್ಕಂಥ ಸಮಾಜ ಮತ್ತು ನಮ್ಮ ಒಂದು ಸಮಾಜ ಸುಮಾರು 30ರಿಂದ 35 ಕ್ಷೇತ್ರಗಳಲ್ಲಿ ನಾವು ಉಪ್ಪಾರ ಸಮಾಜದ ನಿರ್ಣಾಯಕ ಆಗಿದೆ. ನಮ್ಮ ಒಂದು ಮತದಾನದಿಂದ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವಂತ, ಗೆಲ್ಲಿಸುವಂತ ಸಾಮರ್ಥ್ಯವನ್ನು ನಾವು ರಾಜ್ಯದಲ್ಲಿ 30ರಿಂದ 35 ಕ್ಷೇತ್ರದಲ್ಲಿ ಹೊಂದಿದ್ದೀವಿ. ಸೊ ನಮ್ಮ ಸಮಾಜದಲ್ಲಿ ಇವಾಗ ಏಕೈಕ ಶಾಸಕರು ಒಬ್ಬರೇ ಆರಿಸಬರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಕೊಟ್ಟಿದ್ದವರಿಗೆ ಸೊ ಆರಿಸಿ ಬಂದಿದ್ದಾರೆ 4 ಬಾರಿ ಸತತವಾಗಿ. ಬೆಂಕಿ ಮಾದೇವರು, ವಾಟಾಳ್ ನಾಗರಾಜ್ ಅವರು, ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು, ಇಂಥ ಘಟಾನುಘಟಿಗಳ ವಿರುದ್ಧ ಗೆದ್ದವರು ಸಹ ಅವರಿಗೆ ಒಂದು ಮಂತ್ರಿ ಮಂಡಲಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಸಮಾಜದ ದುರ್ದೈವ. ಹಾಗಾಗಿ ಈಗ ಮುಂದೆ ಮುಖ್ಯಮಂತ್ರಿಗಳ ಜೊತೆಗೆ ಸುಮಾರು ಜನ ಸಚಿವರು ಸಹ ಪ್ರಮಾಣ ವಚನ ಮಾಡುವ ಸಾಧ್ಯತೆಗಳು ಇರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಖಂಡಿತವಾಗಿ ಉತ್ತಮವಾದ ಒಂದು ಪೋರ್ಟ್ಫೋಲಿಯೋವನ್ನು ಕೊಟ್ಟು ನಮ್ಮ ಬರಹ ಹಿಂದುಳಿದ ವರ್ಗದಲ್ಲಿ ಅವರನ್ನು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ಕೂಗಿ ನಮ್ಮ ಸಮಾಜದ ಎಲ್ಲ ಕಡೆ ಇದೆ. ಅದಕ್ಕೆ ಅವರು ಅಧಿಕಾರಕ್ಕೆ ಸಹ ಇದ್ದಾರೆ. ಅವರು ಹಳೆ ಮೈಸೂರು ಭಾಗದಲ್ಲಿ ಹಿಂದುಳಿದ ವರ್ಗ ಅಗ್ರಗಣ್ಯ ನಾಯಕರಾಗಿ ಎಲ್ಲ ಒಂದು ಸಾಮಾನ್ಯ ಕ್ಷೇತ್ರದ ಜನರನ್ನು ಸೋಲಿಸಿಕೊಂಡು 4 ಬಾರಿ ಸತತವಾಗಿ ಸೋಲಿಲ್ಲದ ಸರ್ದಾರರಾಗಿ ಇವತ್ತು ಪುಟ್ಟರಂಗ ಶೆಟ್ಟರ್ ಆಯ್ಕೆಯಾಗಿ ಬಂದಿದ್ದಾರೆ. ಮತ್ತೆ ನಮ್ಮ ಸಮಾಜದಲ್ಲಿ ಇವತ್ತು ಏಕೈಕ ಶಾಸಕರಿದ್ದಾರೆ. ಸೊ ನಮ್ಮ 25ರಿಂದ 30 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸಮಾಜದ ಏಕೈಕ ಶಾಸಕರಿಗೆ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ ಅಂದ್ರೆ ಸಮಾಜದ ನಾವು ಬಹಳ ಸಹಾಯ ಇದೆ. ಯಾಕೆಂದ್ರೆ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಸಹ ನಮ್ಮ ಉಪ್ಪಾರ ಸಮಾಜ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದೆ. ಅದು ಸರ್ಕಾರಕ್ಕೂ ಗೊತ್ತಿದೆ. ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್, ಕೆಪಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಗೊತ್ತಿದೆ. ಎಲ್ಲಾ ಭಾಗದಲ್ಲೂ ಒಬ್ಬರು ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಅವ್ರನ್ನ ಲೀಸ್ಟ್ ಅಲ್ಲಿ ಕಳಿಸ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ಅವ್ರನ್ನ ಪಟ್ಟಿಯಿಂದ ಕೈಬಿಡಲಾಯಿತು. ಅವ್ರದ್ದು ಉಪಸಭಾಪತಿಗಳ ಆಫರ್ಗಳು ನೀಡಿದ್ರು. ಒಬ್ಬ ಸಮಾಜದ ರಾಜ್ಯಾಧ್ಯಕ್ಷರಾಗಿದ್ದರಿಂದ ಅವರಿಗೆ ಕಾರ್ಯಕ್ರಮಗಳು, ವೈಯಕ್ತಿಕ ಕಾರ್ಯಕ್ರಮಗಳು ತುಂಬಾನೇ ಇರುತ್ತೆ. ಹಂಗಾಗಿ ಅವರು ಒಂದು ಕಾನೂನಾತ್ಮಕವಾದ ಒಂದು ಪೋಸ್ಟ್ ಬೇಡ ಅಂತ ಹೇಳಿ ಅವರು ವಿನಮ್ರವಾಗಿ ತಿರಸ್ಕರಿಸಿದ್ರು. ನಮ್ಮ ಸಮಾಜವನ್ನು ಹೇಳಬೇಕಂದ್ರೆ, ನಮ್ಮ ಸಮಾಜದ ಒಂದು ಶೈಕ್ಷಣಿಕ ಮಕ್ಕಳ ಅಭಿವೃದ್ಧಿ ಆಗಬೇಕಂದ್ರೆ, ಸಮಾಜ ಆರ್ಥಿಕವಾಗಿ ಬೆಳೆಯಬೇಕಂದ್ರೆ, ರಾಜಕೀಯವಾಗಿ ಬೆಳೆಯಬೇಕಂದ್ರೆ ನಮ್ಮ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಮತ್ತು ಒಂದು ವಿಧಾನ ಪರಿಷತ್ ಸ್ಥಾನ ಮತ್ತು 3ರಿಂದ 4 ನಿಗಮ ಮಂಡಳಿಗಳು ನಾವು ಕಳೆದ ಬಾರಿ ಸಹ ಮಾನ್ಯ ಮಾಡಿಸಿದ್ದೇವೆ. ರಾಜಕೀಯವಾಗಿ ಒಂದು ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದೇ ರೀತಿಯ ಒಂದು ವಿಧಾನ ಪರಿಷತ್ ಸ್ಥಾನ ಸಹ ನಾವು ಕೇಳಿದ್ದೀವಿ. ಈ ಒಂದು ಗಮನದಲ್ಲಿಟ್ಟುಕೊಂಡು ಈ ಸರ್ಕಾರ ನಾನು ಮಾನ್ಯ AICC ಚೇರ್ಪರ್ಸನ್ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಹಾಗೂ ನಮ್ಮ AICC ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಒಂದು ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದಂದ್ರೆ ನೋಡಬೇಕು. ಮತ್ತೆ ಇದು ಅನ್ಯಾಯ ದುಷ್ಪ್ರಯತ್ನಗಳು ನಮ್ಮ ಸರ್ಕಾರದಲ್ಲಿ, ನಮ್ಮ ಪಕ್ಷದ ಮೇಲೆ ಬೀಳುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ್ದು. ಹಂಗಾಗಿ ಈ ಒಂದು ನಮ್ಮ ಸಮಾಜದ ಏಕೈಕ ಶಾಸಕರಿಗೆ ನೀವು ಯಾವುದೇ ಕಾರಣಕ್ಕೆ ಉತ್ತಮವಾದ ಸ್ಥಾನಮಾನಗಳನ್ನು ಕೊಡಬೇಕು. ಜೊತೆಗೆ 2-3 ನಿಗಮ ಮಂಡಳಿಗಳು ಮತ್ತು ಒಂದು ವಿಧಾನ ಪರಿಷತ್ ಸದಸ್ಯರನ್ನು ಕೊಡಬೇಕು. ಒಂದು ಈ ಒಂದು ಸಮಾಜಕ್ಕೆ ರಾಜಕೀಯ ನ್ಯಾಯವನ್ನು ಕೊಟ್ಟಾಗ ಮಾತ್ರ ಆ ಸಮಾಜದ ಒಂದು ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿಯಾಗಿ ಒಂದು ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ
ಸುಮ್ಮನೆ ಒಂದು ಹೆಸರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ರೆ ಸಾಕಾಗೋದಿಲ್ಲ. ಸಾಮಾನ್ಯ ಕ್ಷೇತ್ರದಿಂದ ಬಹಳ ಘಟನೆಗಳನ್ನು ತೋರ್ಸ್ಕೊಂಡ್ರೆ ಸಮಾಜದಲ್ಲಿ ಒಬ್ಬರೇ ಶಾಸಕರು ಇದನ್ನ ಮತ್ತೆ ಎಲ್ಲ ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಹಾಗೂ ರಾಷ್ಟ್ರೀಯ ಮುಖ್ಯ ವಲಯಗಳಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಸಿಸಿ ಅಧ್ಯಕ್ಷ ಇರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಮಾಡುವಂತೆ ಹೇಳಿದ್ದಾರೆ. ಬಟ್ ಕಳೆದ ಬಾರಿ ಏನಾಗಿರುತ್ತೆ ಏನಾಗುತ್ತೆ ಯಾಕಂದ್ರೆ ಕಳೆದ ಬಾರಿ ಅವ್ರಿಗೆ ಹೈಕಮಾಂಡ್ ಹೇಳಿದೆ ಈಗ ಒಂದು ಲಿಸ್ಟ್ ಅಲ್ಲಿ ರೆಡಿ ಆಗಿದೆ, ಪ್ರಮಾಣ ವಚನ ರೆಡಿ ಆಗಿದೆ ಅಂತ ಸಹ ಹೇಳಿದರು. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಬಂದು ಲಿಸ್ಟ್ ನೋಡಿದಾಗ ಅವ್ರ ಹೆಸರಿಲ್ಲ. ಉಪಸಭಾಪತಿ ಸ್ಥಾನ ಅವ್ರಿಗೆ ಕೊಟ್ಟರು. ಇವರು ನಾವು ಉಪಸಭಾಪತಿ ಅಭಿಧಾನ ಬೇಡ ನನಗೆ, ನಾನು ವೈಯಕ್ತಿಕ ಸಾರ್ವಜನಿಕ ವೈಯಕ್ತಿಕ ಕಾರ್ಯಕ್ರಮಗಳು ಸಮಾಜದ ಅಧ್ಯಕ್ಷ ಆಗಿರೋದ್ರಿಂದ ನನಗೆ ಅದು ಈಗ ಮಾಡ್ಕೊಳ್ಳೋ ತಪ್ಪಾಗುತ್ತೆ ಅಂತ ಹೇಳಿ ಅವ್ರನ್ನ ಯಾಕಂದ್ರೆ ಸಮಾಜದ ರಾಜ್ಯಾಧ್ಯಕ್ಷ ಇದರಿಂದ ಅವ್ರಿಗೊಂದು ಇದಿರುತ್ತೆ. ಅದೇ ನಾವು ಮತ್ತೆ ಹೈಕಮಾಂಡ್ ಮೇಲೆ ಒತ್ತಡ ಅವರು ಕಳೆದ ಸಹ ಹೋಗಿ ಅದೇ ಡೆಲ್ಲಿ ಭೇಟಿಯಾಗಿ ಕೊಡ್ಬೋದಿಲ್ಲ ನಾವು ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಇದ್ವಿ ನಾವು. ಆಗ ಎಲ್ಲ ಲಕ್ಷಣಗಳು ಸಹ ಇದು ಮತ್ತೆ ಪಟ್ಟಿ ಬಿಡುಗಡೆ ಆಗ ಪಟ್ಟಿ ಸಹ ಇದ್ರು, ಪುಟ್ಟರಾಜ ಶೆಟ್ಟಿ ಹೆಸರು ಪಟ್ಟಿ ಸಹ ಇದ್ದಿದ್ದರಿಂದ ಅದು ಕೊನೆ ಮೂಮೆಂಟ್ ಅಲ್ಲಿ ಯಾವ ಒತ್ತಡ ಏನಾಗುತ್ತೆ ಗೊತ್ತಾಗಲಿಲ್ಲ. ಅವ್ರಿಗೆ ಕೊನೆ ಗಂಟೆಗಳಲ್ಲಿ ಬದಲಾವಣೆ ಆಗುತ್ತೆ. ಹಂಗಾಗಿ ಮತ್ತೆ